ಒಬ್ಬ ಮಹಿಳೆ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, 3 ಬಾರಿ ಮರಣದ ಬಾಗಿಲಿಗೆ ಹೋಗಿ ಅಲ್ಲಿಂದ ಜೀವಂತವಾಗಿ ಹಿಂದಿರುಗಿದ್ದಾಳೆ ಅಂದ್ರೆ ನೀವು ನಂಬ್ತೀರಾ? ಇದು ಯಾವುದೋ ಸಿನಿಮಾ ಸ್ಟೋರಿ ಅಲ್ಲ, ಒಂದು ನಿಜವಾದ ಜೀವನದಲ್ಲಿ ನಡೆದಂತ ಘಟನೆ. ಅವಳ ಹೆಸರು ವೈಲೆಟ್ ಜೆಸೋಪ್ ಅಂತ. ಈ ಹೆಸರು ಇತಿಹಾಸದಲ್ಲಿ ಎಂದಿಗೂ ಅಳಿಸಲಾಗದ ಹೆಸರಾಗಿ ಉಳಿಯಿತು. ಅದು 1908ರಲ್ಲಿ ವೈಲೆಟ್ ಜೆಸೋಪ್ ವೈಟ್ ಸ್ಟಾರ್ ಲೈನ್ ಎಂಬ ಪ್ರಸಿದ್ಧ ಹಡಗು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರ್ತಾಳೆ. ಅವರ ಕೆಲಸ ಸ್ಟೀವರ್ಡೆಸ್ ಆಗಿತ್ತು. ಸಮುದ್ರಯಾನವೇ ಅವರ ಜೀವನವಾಗಿತ್ತು. ಆದರೆ ಆ ದಿನ ವಿಧಿ ಅವರಿಗಾಗಿ ವಿಚಿತ್ರ ಯೋಜನೆಯನ್ನೇ ಮಾಡಿತ್ತು. 1911ರಲ್ಲಿ ಅವರು ಪ್ರಯಾಣಿಸುತ್ತಿದ್ದ RMS ಒಲಿಂಪಿಕ್ ಹಡಗು ಮತ್ತೊಂದು ಹಡಗಿನೊಂದಿಗೆ ಭೀಕರವಾಗಿ ಡಿಕ್ಕಿ ಹೊಡಿತದೆ. ಪ್ರಯಾಣಿಕರೆಲ್ಲ ಇದನ್ನು ನೋಡಿ ಆತಂಕಕ್ಕೆ ಒಳಗಾಗ್ತಾರೆ, ಗೊಂದಲಕ್ಕೆ ಒಳಗಾಗ್ತಾರೆ. ಆದರೂ ಅದೃಷ್ಟವಶಾತ್ ಹಡಗು ಮುಳುಗೋದಿಲ್ಲ. ವೈಲೆಟ್ ಜೆಸೋಪ್ ಸುರಕ್ಷಿತವಾಗಿ ಪಾರಾಗ್ತಾರೆ. ಬಹಳ ಜನ ಈ ಘಟನೆಯಿಂದ ಕೆಲಸವನ್ನೇ ಬಿಟ್ಟು ಹೋಗ್ತಾರೆ. ಆದರೆ ವೈಲೆಟ್ ಜೆಸೋಪ್ ಹಾಗೆ ಮಾಡಲ್ಲ. ಅವರು ಮತ್ತೆ ಸಮುದ್ರಯಾನಕ್ಕೆ ಹೋಗ್ತಾರೆ. 1912ರಲ್ಲಿ ಮಾನವ ಇತಿಹಾಸದ ಅತ್ಯಂತ ಪ್ರಸಿದ್ಧ ಸಮುದ್ರ ದುರ್ಘಟನೆ ಆಗ್ತದೆ, ಸಿಂಕಿಂಗ್ ಆಫ್ RMS ಟೈಟಾನಿಕ್. ಅದೇ ಟೈಟಾನಿಕ್ ನ ದುರ್ಘಟನೆ. ಈ ಟೈಟಾನಿಕ್ ಎಂದಿಗೂ ಮುಳುಗೋದಿಲ್ಲ ಎಂದು ಈ ಜಗತ್ತು ನಂಬಿತ್ತು. ಆದರೆ ಉತ್ತರ ಅಟ್ಲಾಂಟಿಕ್ ಸಮುದ್ರದಲ್ಲಿ ಒಂದು ಹಿಮ ಪರ್ವತಕ್ಕೆ ಡಿಕ್ಕಿ ಹೊಡೆದ ಟೈಟಾನಿಕ್ ನಿಧಾನವಾಗಿ ಮುಳುಗಿ ಬಿಡ್ತದೆ. ಆ ರಾತ್ರಿ ಚಳಿ, ಕತ್ತಲೆ, ಅಷ್ಟೊಂದು ಜನರ ಕೂಗಾಟದಿಂದಲೂ ವೈಲೆಟ್ ಜೆಸೋಪ್ ಜೀವಂತವಾಗಿ ಉಳಿತಾರೆ. ಟೈಟಾನಿಕ್ ದುರಂತದಲ್ಲೂ ಜೀವಂತವಾಗಿ ಉಳಿದ ವೈಲೆಟ್ ಜೆಸೋಪ್ ಅಷ್ಟಕ್ಕೆ ಅವರು ಸಮುದ್ರಯಾನದ ಜರ್ನಿಯನ್ನು ಬಿಡಲಿಲ್ಲ. ಅವರು ಮತ್ತೆ ಹಡಗಿನ ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಾರೆ. 1916 ಮೊದಲ ವಿಶ್ವಯುದ್ಧ ನಡೆಯುತ್ತದೆ. ಈ ಬಾರಿ ಅವರು HMHS ಬ್ರಿಟಾನಿಕ್ ಹಡಗಿನಲ್ಲಿ ನರ್ಸ್ ಆಗಿ ಸೇರ್ಕೊಳ್ತಾರೆ. ಇದ್ದಕ್ಕಿದ್ದಂತೆ ಹಡಗು ಭಾರೀ ಸ್ಫೋಟವಾಗ್ತದೆ. ಹಡಗು ಸಮುದ್ರದ ಮೈನಿಗೆ ತಗಲುತ್ತದೆ. ಬ್ರಿಟಾನಿಕ್ ವೇಗವಾಗಿ ಮುಳುಗ್ತಾ ಇರ್ತದೆ. ವೈಲೆಟ್ ಜೆಸೋಪ್ ಲೈಫ್ ಬೋಟಿಗೆ ಹಾರಿ ತನ್ನ ಜೀವವನ್ನು ಉಳಿಸ್ಕೊಂಡು ಬಿಡ್ತಾರೆ. ಅಂದರೆ ವೈಲೆಟ್ ಜೆಸೋಪ್ ಈ ದುರಂತದಿಂದ 3ನೇ ಬಾರಿ ಹಡಗಿನ ದುರಂತದಲ್ಲಿ ತಮ್ಮ ಜೀವವನ್ನು ಸೇಫ್ ಮಾಡ್ಕೊಳ್ತಾರೆ. ನಮ್ಮ ತರ ಸಾಮಾನ್ಯ ಜನ ಆಗಿದ್ರೆ ಒಂದು ಸಲ ಈ ತರ ಘಟನೆ ಆಗಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ರು. ಆದರೆ ವೈಲೆಟ್ ಜೆಸೋಪ್ ಆತರ ಮಾಡಲಿಲ್ಲ. ಪ್ರತಿಯೊಂದು ಘಟನೆ ಆದಾಗಲೂ ಕೂಡ ಅವರು ಹಡಗಿನ ಕೆಲಸವನ್ನೇ ಮುಂದುವರಿಸ್ತಾರೆ. ಅದರಲ್ಲೂ ಟೈಟಾನಿಕ್, ಬ್ರಿಟಾನಿಕ್ ಮತ್ತು ಒಲಿಂಪಿಕ್ ಎಂಬ 3 ಪ್ರಸಿದ್ಧ ಹಡಗುಗಳಲ್ಲಿ ತಮ್ಮ ಜೀವನವನ್ನು ಸೇವ್ ಮಾಡ್ಕೊಳ್ತಾರೆ. ಆ ಕಾರಣಕ್ಕೆ ಜನರು ಅವರನ್ನು ಮಿಸ್ ಅನ್ಸಿಂಕೇಬಲ್ ಎಂದು ಕರೆಯುತ್ತಾರೆ. ಇಂದು ಕೂಡ ಅವರ ಕತೆ ನಮಗೆ ಒಂದು ಪಾಠ ಹೇಳ್ತದೆ. ವಿಧಿ ಎಷ್ಟೇ ಪರೀಕ್ಷಿಸಿದರೂ ಧೈರ್ಯ ಇದ್ದರೆ ಮನುಷ್ಯ ಬದುಕಿ ಗೆಲ್ಲಬಹುದು. ಇದು ಕೇವಲ ಒಂದು ಕಥೆಯಲ್ಲ, ಇದು ಮರಣವನ್ನೇ ಸೋಲಿಸಿದ ಮಹಿಳೆಯ ನಿಜ ಜೀವನ. ಥ್ಯಾಂಕ್ ಯು.